ಜಿಮ್ಸ್ ಆಸ್ಪತ್ರೆಯ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ವೀಲ್ ಚೇರ್ ಸ್ಟ್ರೆಚರ್ ಇಲ್ಲದೆ ರೋಗಿಗಳು ಪರದಾಟವನ್ನ ನಡೆಸುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ರೋಗಿಗಳನ್ನ ಅಲ್ಲಿ ಹೊತ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ರಿಯಾಲಿಟಿ ಚೆಕ್ ನಲ್ಲಿ ಮನಕಲುಕುವ ದೃಶ್ಯ ರಿವೀಲ್ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತಹ ರಿಯಾಲಿಟಿ ಚೆಕ್ ವೃದ್ಧ ರೋಗಿಗಳನ್ನ ಅವರ ಸಂಬಂಧಿಕರು ಹೊತ್ಕೊಂಡು ಹೋಗುವಂತಹ ದೃಶ್ಯ ಸೆರೆಯಾಗಿದೆ. ಗದಗ ಕೊಪ್ಪಳಕ್ಕೆ ಸಂಜೀವಿನಿಯಾಗಿರುವಂತಹ ಆಸ್ಪತ್ರೆ ಇದು. ಸುತ್ತಮುತ್ತಲಿನ ಹಲವು ಜಿಲ್ಲೆಗಳಿಂದ ಚಿಕಿತ್ಸೆಗಾಗಿ ಇಲ್ಲಿ ಬರ್ತಾರೆ. ಆದ್ರೆ ಇಲ್ಲಿ ಸ್ಟ್ರೆಚರ್ ವ್ಯವಸ್ಥೆ ಆಗಲಿ ವೀಲ್ ಚೇರ್ ವ್ಯವಸ್ಥೆ ಆಗಲಿ ಇಲ್ವೇ ಇಲ್ಲ. ಅವರನ್ನ ಮನೆಯವರು ಹೊತ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಹೆಲ್ಪ್ ಡೆಸ್ಕ್ಗೆ ಫೋನ್ ಮಾಡಿದ್ರು ಕೂಡ ವೀಲ್ ಚೇರ್ ಸಿಗಲಿಲ್ಲ. ಸಿಬ್ಬಂದಿಗಳು ರೋಗಿಯ ಸಂಬಂಧಿಗಳು ಅಳಲನ್ನ ತೊಳ್ಕೊಂಡಿದ್ದಾರೆ. ವ್ಯವಸ್ಥೆಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ ರೋಗಿಗಳ ಸಂಬಂಧಿಗಳು. ಸಾಂಕ್ರಾಮಿಕ ರೋಗ ಹಿನ್ನೆಲೆಯಲ್ಲಿ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. 800 ಬೆಡ್ ಇರುವಂತ ಆಸ್ಪತ್ರೆ ಇಲ್ವಾ, ಆದ್ರೆ ಇಲ್ಲಿ ವೀಲ್ ಚೇರ್ ವ್ಯವಸ್ಥೆಯೇ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ವಿಪರ್ಯಾಸ. ನಿತ್ಯವೂ ಕೂಡ ಸಾವಿರಾರು ರೋಗಿಗಳು ಬರ್ತಾರೆ, ಆದ್ರೆ ಇಲ್ಲಿ ವೀಲ್ ಚೇರ್ ಆಗ್ಲಿ ಸ್ಟ್ರೆಚರ್ ಆಗ್ಲಿ ತೀರಾ ಅವಶ್ಯಕವಿರುವಂತ ರೋಗಿಗಳು ಕೂಡ ಇಲ್ಲ, ವೃದ್ಧರಿಗೂ ಕೂಡ ಇಲ್ಲ. ಹೊತ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತ ರಿಯಾಲಿಟಿ ಚೆಕ್ ನಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ. ಗದಗ ಜಿಲ್ಲಾಸ್ಪತ್ರೆ ಒಂದಿಲ್ಲೊಂದು ಅವಾಂತರದಿಂದ ಸುದ್ದಿ ಆಗ್ತಾನೆ ಇರುತ್ತೆ. ಇಂದು ಕೂಡ ವೀಲ್ ಚೇರ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿತ್ತು. ಅದಾದ ನಂತರ ವೀಲ್ ಚೇರ್ ವ್ಯವಸ್ಥೆ ಮಾಡಿದ್ದಾರೆ ಆದರೂ ಅದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಿಬ್ಬಂದಿಗಳ ವ್ಯವಸ್ಥೆ ಇಲ್ಲ. ಹೀಗಾಗಿ ರೋಗಿಗಳ ಸಂಬಂಧಿಕರೇ ಆ ವೀಲ್ ಚೇರ್ ಅನ್ನ ದೂಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ಕೆಲವೊಂದು ಕಡೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಲ್ಲಿ ರಿಯಾಲಿಟಿ ಚೆಕ್ ನಡೆಸಿದಂತ ಸಂದರ್ಭದಲ್ಲಿ ಒಬ್ಬ ವೃದ್ಧರನ್ನ ಎತ್ಕೊಂಡು ಹೋಗುವಂತಹ ದೃಶ್ಯಗಳು ಕೂಡ ಕಂಡು ಬಂದವು. ಅಂದ್ರೆ ಇಲ್ಲಿ ಸಮರ್ಪಕವಾಗಿ ವೀಲ್ ಚೇರ್ ಅನ್ನ ವ್ಯವಸ್ಥೆ ಮಾಡುವಂತಹ ಕೆಲಸಗಳು ಆಗ್ತಾ ಇಲ್ಲ. ಕೆಲ ರೋಗಿಗಳ ಸಂಬಂಧಿಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಯಾವಾಗ ಕರ್ಕೊಂಡ್ಬಂದ್ರಿ, ಹೆಂಗ್ ಕರ್ಕೊಂಡ್ಬಂದ್ರಿ, ಏನು ವೀಲ್ ಚೇರ್ ಕರ್ಕೊಂಡ್ಬಿಡೋರು ಯಾರು ಇರ್ಲಿಲ್ಲ? ಇಲ್ರಿ ಸರ, ನಾವು ಮುಂಜಾನೆ 9-10 ಗಂಟೆಗೆ ಕರ್ಕೊಂಡ್ಬಂದಿವ್ರಿ. ಈ ವೈದ್ಯಕೀಯ ಸೌಲಭ್ಯದ ಒಳಗ ಏನು ಒಂದು ಗಾಡಿ ಇಲ್ರಿ. ಮೇಲಾಗಿ ಈಗ 3-4 ವರ್ಷ ಗಟ್ಟಲೆ ಆಯ್ತು ಹಿಂಗೆ ನಾವು ಜಲ ಮಾರ್ಕೊಂತೀವಿ. ಯಾವೊಬ್ಬ ಡಾಕ್ಟರ್ ಕೂಡ ಮುಲಾಜಿಲ್ದಾಗ ಬಂದು ಚೆಕ್ ಮಾಡಕ್ಕೆ ತಯಾರಿಲ್ಲ. ನಾವು ಕೇಳಿದ್ರೆ ಮ್ಯಾಗ ಹೋಗೋಣದ್ರಿ, ಇಲ್ಲ ತಳಗ ಬಾ ಅನ್ನೋದ್ರಿ. ಈ ಪರಿ ಜಲಮ ತಿನ್ನಕ್ಕೆ ಕುಂತಾರ್ರಿ. ಈ ವೀಲ್ ಚೇರ್ ಅಂತ ತೊಗೊಂಬರಾಕ ಯಾರಿಗೂ ಸಹಾಯ ಮಾಡಲಿಲ್ಲ, ನೀವೇ ಕರ್ಕೊಂಬಂದ್ರಿ? ನೋಡ್ರಿ, ಅವರ ಹೋಗಿ ತೊಗೊಂಬಂದಾರೆ, ನಮ್ಮ ತಮ್ಮರ ತಂದಾರ. ನಾವೇನು ಮತ್ತೆ ಹುಡ್ಕಿದವ್ರು ಹಿಕ್ಕಟ್ಟು ಹೋಗಿ ತೊಗೊಂಬಂದ್ರಿ. ಇವರೇ ತೊಗೊಂಬಂದಾರೆ, ನಾವು ಬಂದವ್ರ ತಂದೇವ್ರಿ. ಸಿಬ್ಬಂದಿ ಎಲ್ಲಿ ಹೋಗ್ಬೇಕು, ಕರ್ಕೊಂಡ್ ಬರ್ಬೇಕು, ಏನು ಹೇಳೋರು ಯಾರಿಲ್ಲ? ಯಾರು ಹೇಳಲ್ರಿ. ಅಲ್ಲೇ ಮಟ್ಟಿಡ್ದು ಇಲ್ಲೇ ಮಟ್ಟಿಡ್ದು ಅದನ್ನ ಚೀಟಿ ಕೊಟ್ಟಿಂದ ಹಂಗ ನಿಮ್ಮಂತಾರು ಹೇಳಿದಾಗ ಬಂದೇವ್ರಿ. ನಾವು ಇಲ್ಲೇ ಗೊತ್ತಿಲ್ಲ ಪತ್ತಿಲ್ಲ ಏನಂತ ಅಡ್ಡಿಡ್ಬೇಕ್ರಿ, ನಮ್ಗೇನು ಗೊತ್ತು ಹಳ್ಳಿಯರು. ಇದು ಜಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ. ಅಂದರೆ ಸುಮಾರು ದಿನವೊಂದಕ್ಕೆ 2000ಕ್ಕೂ ಹೆಚ್ಚು ಹೊರ ರೋಗಿಗಳು ಇಲ್ಲಿ ಬರ್ತಾರೆ. ಅಡ್ಮಿಟ್ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾರೆ. ಆದರೆ ವೀಲ್ ಚೇರ್ ವ್ಯವಸ್ಥೆಯನ್ನು ಅದನ್ನು ತೆಗೆದುಕೊಂಡು ಬರಲಿಕ್ಕೆ ಸಿಬ್ಬಂದಿ ಕೂಡ ವ್ಯವಸ್ಥೆ ಇಲ್ಲ ಅನ್ನೋದು ಇಲ್ಲಿಯ ರೋಗಿಗಳ ಆಕ್ರೋಶದ ಮಾತು. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.